ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ನೇತೃತ್ವದಲ್ಲಿ ವಿಶ್ವೇಶ್ವರಯ್ಯ ನಾಲಾ ಕಾಮಗಾರಿ ವೀಕ್ಷಣೆ ನಡೆಸಿ ಕಳಪೆ ಕಾಮಗಾರಿ ನಡೆಯುತ್ತಿರುವುದಾಗಿ ಆರೋಪಿಸಿತು. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ನವೀನ್, ಕಾಮಗಾರಿಯನ್ನು ನೋಡುತ್ತಿದ್ದರೆ ಸಾಮಾನ್ಯ ಮನುಷ್ಯನಿಗೂ ಕಳಪೆಯಿಂದ ಕೂಡಿರುವುದು ಕಂಡುಬರುತ್ತಿದೆ. ಕಬ್ಬಿಣ, ಸಿಮೆಂಟ್ ಸೇರಿದಂತೆ ಎಲ್ಲವೂ ಕಳಪೆಯಿಂದ ಕೂಡಿದ್ದು, ಜೊತೆಗೆ ಅವೈಜ್ಞಾನಿಕವಾಗಿಯೂ ಇದೆ. 12 ವರ್ಷಗಳಲ್ಲಿ ಕಾಮಗಾರಿಗೆ ನೀಡಲಾಗುತ್ತಿರುವ ಸುಮಾರು 400 ಕೋಟಿ ರುಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಲಿದೆ ಎಂದು ಎಚ್ಚರಿಸಿದರು. ಕೃಷಿ ಸಚಿವರು ತಮ್ಮ ಆಪ್ತನ ಚುನಾವಣಾ ಖರ್ಚಿಗೆ ಅನುಕೂಲವಾಗಲೆಂದು ಈ ಕಾಮಗಾರಿ ನೀಡಿರುವುದು ಸ್ಪಷ್ಟವಾಗಿದೆ ಎಂದು ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರನ್ನು ಪರೋಕ್ಷವಾಗಿ ದೂರಿದರು. ಸರ್ಕಾರ ಈ ಬಗ್ಗೆ ಪರಿಶೀಲನೆ ನಡೆಸಿ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸಕಾಲದಲ್ಲಿ ನೀರಿಲ್ಲದೆ ರೈತಕುಲ ಕಂಗಾಲಾಗಿದ್ದು, ತ್ವರಿತವಾಗಿ ಗುಣಮಟ್ಟದ ಕಾಮಗಾರಿ ಮುಗಿಸಿ ರೈತರಿಗೆ ನಾಲೆಗಳ ಮೂಲಕ ನೀರು ಬಿಡಲು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಸರ್ಕಾರ ಹಾಗೂ ಗುತ್ತಿಗೆದಾರನ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಯುವ ಮುಖಂಡ ಅಶೋಕ್ ಜಯರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೇಗಿದೆ ಕೆಲಸ, ಹೇಗೆ ನಡೀತಾ ಇದೆ? ವಿಶ್ವೇಶ್ವರಯ್ಯ ಚಾನಲ್ ಬಿಗಿನಿಂಗ್ ಆಫ್ ದ ವಿಶ್ವೇಶ್ವರಯ್ಯ ಚಾನಲ್ ಇಂದ ನಾವು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಗಂಟ ಹೋದ್ವಿ. ಅಪ್ ಟು ಪಾಂಡವಪುರದಲ್ಲಿ ಕೆಲವು ಸಮಸ್ಯೆಗಳಿದೆ, ಅದನ್ನು ವೀಕ್ಷಣೆ ಮಾಡಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಆ ಮುಗ್ಧ ರೈತರನ್ನ ವಂಚಿಸಬಾರ್ದು. ಯಾಕಂದರೆ ಅವನು ಅನ್ನದಾತ, ಭಾಳ ವರ್ಷ ಈ ಸಮಾಜವನ್ನು ಸಾಕಿದಂಥ ವ್ಯಕ್ತಿ. ಅವನ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಮನೋಭಾವ ನಮ್ಗೆ ನಿಜವೂ ಆಶ್ಚರ್ಯ ಮತ್ತು ಆತಂಕ ಎರಡೂ ಆಯಿತು. ಅಲ್ಲಿ ಹೋಗಿ ನೋಡಿದ್ರೆ ಬಿಗಿನಿಂಗಲ್ಲಿ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗುತ್ತೆ, ಫೋರ್ಸ್ ಜಾಸ್ತಿ ಆಗಿರುತ್ತೆ. ಫಸ್ಟ್ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು, ಬೇಗ ಕೆಲಸ ಮಾಡಬೇಕು ಅಂತಕ್ಕಂಥ ಜ್ಞಾನ ಆ ಕಾಂಟ್ರಾಕ್ಟರ್ಗೂ ಇಲ್ಲ, ಅದು ನೋಡ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ. ಅದನ್ನು ನಾವು ನಿಜವಾಗ್ಲೂ ಖಂಡಿಸಬೇಕಾದಂಥ ವಿಷಯ. ಅಂದರೆ ಮುಂದೆ ಬರ್ತಾ ನೋಡಿ ಏನಾಗುತ್ತೆ, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಯಾವುದೇ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ಸ್ಥಳೀಯ ವ್ಯಕ್ತಿಗಳನ್ನ ವಿಶ್ವಾಸ. ಆ ಕಟ್ಟೆಗಳೇನಿರುತ್ತವೆ ಅವ್ನ ನಿರ್ವಹಣೆನೇ ಸರಿಯಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಪಾಪ ಜಾನುವಾರುಗಳು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ, ಹೆಂಗಸರು ಸ್ನಾನ ಮಾಡಿ ಬಟ್ಟೆ ಹೋಗಿ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ, ಕಾಲು ಜಾರಿ ಬೀಳ್ತಾರೆ. ಅವ್ರು ಯಾವ ವಿಷಯಗಳನ್ನೂ ಗಮನಕ್ಕೆ ತೆಗೆದಲ್ಲೇ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. 100% ಕಳಪೆ ಕಾಮಗಾರಿ ಆಗಿದೆ. ಜೊತೆಗೆ 1930ನೇ ಇಸ್ವಿಲಿ ಮಹಾರಾಜರು ಕಟ್ಟಿಸ್ತಕ್ಕಂಥ ಚಾನಲ್ ಏನಿತ್ತು, ಇಷ್ಟು 96 ಗಂಟೆ ರಿಪೇರಿ ಆಗಿರಲಿಲ್ಲ. 2 ವರ್ಷದಲ್ಲಿ 330 ಕೋಟಿನ ಹುಣಸೆ ಹಣ್ಣ ನೀರಲ್ಲಿ ತೊಳೆದಾಗ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ನನಗನ್ಸುತ್ತೆ ಇವರೇ, ಯಾರು ಆ ಕಾಂಟ್ರಾಕ್ಟ್ ಇದ್ದಾರೆ, ನಿಮ್ಮ ನಾಟಿ ವ್ಯಕ್ತಿ ಅಂತ ಯಾರು ನಮ್ಮ ಉಸ್ತುವಾರಿ ಸಚಿವರು ಅವತ್ತು ಹೇಳಿದ್ರಲ್ಲ, ಆ ವ್ಯಕ್ತಿಗೆ ಅನುಕೂಲ ಮಾಡಬೇಕು, ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಏನಾರು ಮಾಡ್ಕಪ್ಪ. ಮಂಡ್ಯ ಜಿಲ್ಲೆ ರೈತರದ ನಾನೊಬ್ಬ ಕೃಷಿ ಮಂತ್ರಿ ಆಗಿದ್ದೀನಿ, ನನಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ, ನಾನು ಹುಟ್ಟು ಬೆಳೆದಂಥ ಜಿಲ್ಲೆಗೆ ನಾನು ಏನಾದ್ರು ಮಾಡಬೇಕು ಅಂತಕ್ಕಂಥ ಕಾಳಜಿನೇ ಇಲ್ಲ. ಎಲೆಕ್ಷನ್ ಪರ್ಪಸ್ಗೆ ಮಾಡಿದ್ದಾರೆ. ಈಗ ಕಾಂಪ್ರಮೈಸ್ ಆಗಿದ್ದಾರೆ. ಕಾಂಪ್ರಮೈಸ್ ಆದಮೇಲೆ ಅವ್ರು ಕ್ವಾಲಿಟಿ ಹೆಂಗೆ ಕೊಡೋಕ್ಕಾಗುತ್ತೆ? ಒಂದು ಕ್ವಾಲಿಟಿ ಕೊಡೋಕ್ಕಾಗ್ತಾ ಇಲ್ಲ, ಟೈಮ್ ಬೌಂಡ್ ಕೆಲಸ ಮಾಡೋಕ್ಕಾಗ್ತಿಲ್ಲ. ಸಮಸ್ಯೆಗೆ ನೋಡಿ, ಕಬ್ಬಿಣ ಹಾಕಿರ್ತಕ್ಕಂಥದ್ದು ಥಿಕ್ನೆಸ್ ಸರಿ ಇಲ್ಲ, ಕಾಂಕ್ರೀಟು ಮತ್ತು ಜಲ್ಲಿ ಹಾಕಿರ್ತಕ್ಕಂಥದ್ದು ಥಿಕ್ನೆಸ್ ಸರಿ ಇಲ್ಲ, ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನಾನು ಹೇಳ್ತಿರೋದಲ್ಲ, ನೀವು ಮಾಧ್ಯಮ ಮಿತ್ರರು ಹೋಗಿ ಒಂದ್ಸರಿ ಗ್ರಾಮಸ್ಥರನ್ನ ಭೇಟಿ ಮಾಡಿ ನೋಡಿ. ನಾವು ಸುಮಾರು ಗ್ರಾಮಗಳಿಗೆ ಹೋದಾಗ ಪಾಪ ಗ್ರಾಮಸ್ಥರು, ನಾವೇನು ಅವ್ರಿಗೆ ಹೇಳಿರಲಿಲ್ಲ, ನಾವೇನು ಆಡಳಿತ ಪಕ್ಷದವರು ಅಲ್ಲ, ಮಾಧ್ಯಮದವರಲ್ಲ, ನಮ್ಮ ಹಿಂದೆ ಬಂದರು. ಪಾಪ ಅವರ ದುಃಖ ದಮ್ಮನಗಳನ್ನು ನಮ್ಮ ಮುಂದೆ ಹೇಳ್ಕೊಂಡ್ರು. ಅದು ನಿಜವಾಗ್ಲೂ ನಮಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂತಂದರೆ, ಮಂಡ್ಯ ಜಿಲ್ಲೆ ಹೋರಾಟಗಳ ತವರೂರು, ಪ್ರಜ್ಞಾವಂತರ, ರಾಜಕೀಯವಾಗಿ ಭಾಳ ಪ್ರಜ್ಞಾವಂತರು ಇರ್ತಕ್ಕಂಥ ಜಿಲ್ಲೆ, ಅಲ್ಲೇ ಹಿಂಗಾಗ್ಬಿಟ್ರೆ ರಾಜ್ಯದ ಪರಿಸ್ಥಿತಿ ಏನು? 400 ಕೋಟಿ ಪ್ರಾಜೆಕ್ಟ್ 100% ಬಳಸ್ಕೊಂಡು, ಅದೇನು ಸಂಶಯನೇ ಬೇಡ. ಅದರಲ್ಲಿ ತನಿಖೆ ಮಾಡಿಸ್ಲಿ. ನೋಡ್ರಿ, ಒಂದು ಸಿಂಪಲ್ ಉದಾಹರಣೆ, ಸಾಮಾನ್ಯವಾಗಿ ಥರ್ಡ್ ಪಾರ್ಟಿ ಎಕ್ಸಾಮಿನೇಷನ್ಗಳನ್ನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೂರತ್ ಕಲ್ಲಿಂದ ಮಾಡಿಸ್ತಾರೆ, ರೆಪ್ಯೂಟೆಡ್ ಸಂಸ್ಥೆಗಳನ್ನ ಮಾಡಿಸ್ತಾರೆ. ಯಾವ ಸಂಸ್ಥೆನೋ ಆ ಭಗವಂತನಿಗೆ ಗೊತ್ತು. ನಮ್ಮ ನಿಲುವು ಇಷ್ಟೇ, ಜೂನ್ 15 ಕಾಮಗಾರಿ ಕಂಪ್ಲೀಟ್ ಆಗಬೇಕು. KRS 83 ಅಡಿಗಿಂತ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಆಲ್ರೆಡಿ 81 ಅಡಿ ಡೆಡ್ ಸ್ಟೋರೇಜ್ ಕ್ರಾಸ್ ಆಗಿದೆ. ನೀರು ಕೊಡಲೇಬೇಕು. ಕೊಡೋಕ್ಕಾಗಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ರೂಪಿಸ್ತೀವಿ. ಅದೇ ಒತ್ತಾಯ ಮಾಡ್ತಾ ಇದೀವಲ್ಲ, ಅದಕ್ಕೆ ನಾವು ಉಸ್ತುವಾರಿ ಮಂತ್ರಿಗೆ ಹೇಳಿದ್ದು. ಇಲ್ಲ ಅಂತಂದರೆ ಅವರು 3ನೇ ಪಾರ್ಟಿ, ನಮ್ಮ ಪಕ್ಷದವರು ಬೇಡ, ಅವ್ರ ಪಕ್ಷದವರು ಬೇಡ, ಯಾರೋ ಒಳ್ಳೆ ರೆಪ್ಯೂಟೆಡ್ ವ್ಯಕ್ತಿಗಳಿಂದ ತನಿಖೆ ಮಾಡ್ತೀವಿ. ಕಾಂಕ್ರೀಟ್ ಥಿಕ್ನೆಸ್ ಇರ್ಬೋದು, ಯೂಸ್ ಮಾಡಿರ್ತಕ್ಕಂಥ ಕಬ್ಬಿಣ ಇರ್ಬೋದು, ಅಥವಾ ಮರಳು ಮತ್ತು ಸಿಮೆಂಟ್ ಮಿಕ್ಸ್ ಇರ್ಬೋದು, ಎಲ್ಲದರಲ್ಲೂ ದೊಡ್ಡ ಸಮಸ್ಯೆಗಳು ಕಾಣ್ತಾ ಇದೆ.
ನನಗನ್ಸುತ್ತೆ ಅವ್ರು ಏನೇ ಮಾಡಿದ್ರು ಒಂದು ನೀರು ಕೊಡ್ತಾರೆ ಅಂತಂದರೆ ಅದು ಕೊಚ್ಚೋಗ್ತಕ್ಕಂಥ ಸಾಧ್ಯತೆಗಳಿದೆ ಸೈಡ್ ಕಾಂಕ್ರೀಟ್, ಅಥವಾ ನೀರು ಕೊಡಲಿಲ್ಲ ಅಂತಂದರೆ ಆ ಭಾಗದ ರೈತರಿಗೆ ಗ್ಯಾರಂಟಿ ಸಮಸ್ಯೆಗೆ ಸಿಗ್ತಕ್ಕಂಥ ಸಾಧ್ಯತೆ. ಇವೆರಡು ವಿಷಯವನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕು. ಈ ಗ್ಯಾರಂಟಿಗಳ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರುಗಳಿಗೆ ಉಪಾಧ್ಯಕ್ಷರು ಪೋಸ್ಟ್ಗಳು ಕೊಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಪೋಸ್ಟ್ಗಳು ಕೊಡ್ತಾರೆ, 50,000 1 ಲಕ್ಷ ಸಂಬಳ ಕೊಡ್ತಾರೆ, ಕ್ಯಾಬಿನೆಟ್ ಸಚಿವರು ಸ್ಥಾನ ಕೊಡ್ತಾರೆ. ಅದೇ ಮುತುವರ್ಜಿ ಇದಕ್ಕೆ ಯಾಕಿಲ್ಲ? ರೈತರ ಸಂಕಷ್ಟಗಳಿಗೆ ಯಾಕೆ ಮುತುವರ್ಜಿ ಇಲ್ಲ? ಗ್ಯಾರಂಟಿಗಳು ಏನು ಓಟ್ ತರುತ್ತೆ ಅಂತ ಮಾಡ್ತಾ ಇದ್ದಾರೆ, ಅವು ಮಾಡಲಿ, ನಮ್ಮ ಬಗ್ಗೆ ಅದಕ್ಕೇನು ಅಭ್ಯಂತರ ಇಲ್ಲ. ಗ್ಯಾರಂಟಿಗಳು ಮಾಡೋ ಸ್ಪೀಡನ್ನು ಬೇರೆ ಕ್ಷೇತ್ರಗಳಿಗೆ ಯಾಕೆ ಕೊಡ್ತಿದ್ದಾರೆ? ಕೃಷಿ ಕ್ಷೇತ್ರಕ್ಕೆ ಕೊಡ್ತಾ ಇಲ್ಲ, ತೋಟಗಾರಿಕೆ ಕೊಡ್ತಾ ಇಲ್ಲ, ಅನಿಮಲ್ ಹಸ್ಬೆಂಡ್ರಿ ಕೊಡ್ತಾ ಇಲ್ಲ, ಮೂಲಸೌಕರ್ಯ ಕೊಡ್ತಾ ಇಲ್ಲ, ಆರೋಗ್ಯ ಕೊಡ್ತಾ ಇಲ್ಲ, ಶಿಕ್ಷಣಕ್ಕೆ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೊಡ್ತಾ ಇಲ್ಲ, ಎಂಪ್ಲಾಯ್ಮೆಂಟಿಗೆ ಕೊಡ್ತಾ ಇಲ್ಲ. ಈಗ ಕಾಲುವೆ ಹೇಗಿದೆ ಕೆಲಸ, ಹೇಗೆ ನಡೀತಾ ಇದೆ ಅಲ್ಲಿ ಆಧುನೀಕರಣ? ವಿಶ್ವೇಶ್ವರಯ್ಯ ಚಾನಲ್, ಬಿಗಿನಿಂಗ್ ಆಫ್ ದ ವಿಶ್ವೇಶ್ವರಯ್ಯ ಚಾನಲ್ ಇಂದ ನಾವು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಗಂಟ ಹೋದ್ವಿ. ಅಪ್ ಟು ಪಾಂಡವಪುರದಲ್ಲಿ ಕೆಲವು ಸಮಸ್ಯೆಗಳಿದೆ, ಅದನ್ನು ವೀಕ್ಷಣೆ ಮಾಡಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಆ ಮುಗ್ಧ ರೈತರನ್ನ ವಂಚಿಸಬಾರ್ದು. ಯಾಕಂದರೆ ಅವನ ಅನ್ನದಾತ, ಭಾಳ ವರ್ಷ ಈ ಸಮಾಜವನ್ನು ಸಾಕಿದಂಥ ವ್ಯಕ್ತಿ. ಅವನ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಮನೋಭಾವ ನಮ್ಗೆ ನಿಜವೂ ಆಶ್ಚರ್ಯ ಮತ್ತು ಆತಂಕ ಎರಡೂ ಆಯಿತು. ಅಲ್ಲಿ ಹೋಗಿ ನೋಡಿದ್ರೆ ಬಿಗಿನಿಂಗಲ್ಲಿ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗುತ್ತೆ, ಫೋರ್ಸ್ ಜಾಸ್ತಿ ಆಗಿರುತ್ತೆ, ಫಸ್ಟ್ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು, ಬೇಗ ಕೆಲಸ ಮಾಡಬೇಕು ಅಂತಕ್ಕಂಥ ಜ್ಞಾನ ಆ ಕಾಂಟ್ರಾಕ್ಟರ್ಗೂ ಇಲ್ಲ, ಅದು ನೋಡ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ. ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ಬೇಕಾದಂಥ ವಿಷಯ. ಅದರಿಂದ ಮುಂದೆ ಬರ್ತಾ ನೋಡಿ ಏನಾಗುತ್ತೆ, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಯಾವುದೇ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ಸ್ಥಳೀಯ ವ್ಯಕ್ತಿಗಳನ್ನ ವಿಶ್ವಾಸ. ಆ ಕಟ್ಟೆಗಳೇನಿರುತ್ತವೆ ಅವ್ನ ನಿರ್ವಹಣೆನೇ ಸರಿ ಇಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಪಾಪ ಜಾನುವಾರುಗಳು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ, ಹೆಂಗಸರು ಸ್ನಾನ ಮಾಡೋ ಬಟ್ಟೆ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ, ಕಾಲು ಜಾರಿ ಬೀಳ್ತಾರೆ. ಅವ್ರು ಯಾವ ವಿಷಯಗಳನ್ನೂ ಗಮನಕ್ಕೆ ತಗೊಳ್ಳದಲ್ಲೇ ಕೆಲಸಗಳನ್ನ ಮಾಡ್ತಾರೆ.